ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ತಾಂಬಾ ಗ್ರಾಮದಲ್ಲಿ ನಾಡದೇವಿ ನವರಾತ್ರಿ ಉತ್ಸವ ಅಂತೇಳಿ 54ನೇ ವರ್ಷದ ಆಚರಣೆಯನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಣೆ ಮಾಡುವಂಥದ್ದು ಅಂಬಾಭವಾನಿ ಎಜುಕೇಷನ್ ಟ್ರಸ್ಟ್ ಹಾಗೂ ಜಗದಂಬಾ ವಿದ್ಯಾವರ್ತಕ ಸಂಘ ತಾಂಬಾ ಗ್ರಾಮದ ಮತ್ತು ಸುತ್ತಮುತ್ತಲಿನ ಗ್ರಾಮದ ಎಲ್ಲರ ಸಹಯೋಗದೊಂದಿಗೆ ಅತ್ಯಂತ ವಿಜೃಂಭಣೆಯಿಂದ ಆಚರಣೆ ಮಾಡಬೇಕಂತೇಳಿ ಒಂದು ನಿರ್ಣಯ ಕೂಡ ಮಾಡಿದ್ದಾಗಿದ್ದೀರಿ. ಈ ಒಂದು ಪಾರಂಪರಿಕವಾಗಿರ್ತಕ್ಕಂಥ ಈ ಒಂದು ಆಚರಣೆ ಉತ್ತರ ಕರ್ನಾಟಕದ ದಸರಾ ಎಂಬುದೇ ಪ್ರಖ್ಯಾತಿಯನ್ನು ಹೊಂದಿರತಕ್ಕಂಥ ಒಂದು ತಾಂಬಾ ಗ್ರಾಮದ ನಾಡದೇವಿ ಉತ್ಸವ. ಇವತ್ತು ಆ ನಾಡದೇವಿ ಉತ್ಸವಕ್ಕೆ ಹಿಂದೆ ಮಾಜಿ ಪ್ರಧಾನಿಗಳಾಗಿರ್ತಕ್ಕಂಥ ದೇವೇಗೌಡ ಸಾಹೇಬರು ಕೂಡ ಬಂದು ಹೋಗಿದ್ದಾರೆ. ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಕುಮಾರಣ್ಣವರು ಕೂಡ ಬಂದು ಹೋಗಿದ್ದಾರೆ. ಅದೇ ರೀತಿಯಾಗಿ MB ಪಾಟೀಲ್ ಸಾಹೇಬರಾಗಿರ್ಬೋದು, ಅಲ್ಲಿ ಸಿಂದಗಿ ಮತಕ್ಷೇತ್ರದ ಶಾಸಕರು ಅಶೋಕ್ ಮನಗುಳಿ ಅಣ್ಣವರು ಆಗಿರ್ಬೋದು, ಹೀಗೆ ರಾಜಕಾರಣಿಗಳು ಸಹಿತ ಇವತ್ತು ಅಲ್ಲಿ ವಿಶೇಷವಾಗಿ ಬಂದು ಹೋಗಿರ್ತಕ್ಕಂಥ ಒಂದು ಆಚರಣೆ ಕೂಡ ಆಗಿದೆ. ಅಲ್ಲಿ ಇವತ್ತು ಮಾಧ್ಯಮದ ಮುಖಾಂತರ ನಾನು ನಾಡಿನ ಜನತೆಗೆ ಹಾಗೂ ತಾಂಬಾ ಗ್ರಾಮದ ಸುತ್ತಮುತ್ತಲಿನ ಜನತೆಗೆ ಒಂದು ಮನವಿ ಮಾಡಿಕೊಳ್ಳೋದೇನೆಂದರೆ, ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ತಾವೆಲ್ಲರೂ ಆಗಮಿಸಿ ಅತ್ಯಂತ ಉತ್ಸುಕರಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ತೀರಂತೇಳಿ ಮಾಧ್ಯಮದ ಮುಖಾಂತರ ತಮ್ಮಲ್ಲಿ ವಿನಂತಿ ಕೂಡ ಮಾಡ್ತೀನಿ. ಆನಂತರ ಆ ಜಾತ್ರಾ ಒಂದು ವಿಶೇಷತೆ ಇವತ್ತು ನಾಡಿನಲ್ಲಿ ಇವತ್ತು ಜಾನಪದ ಕಲೆ ಆಗಿರ್ಬೋದು, ಇವತ್ತು ಕ್ರೀಡೆಗಳು ಆಗಿರ್ಬೋದು, ಇವತ್ತು ನಶಿಸಿ ಹೋಗುವಂಥ ಪರಿಸ್ಥಿತಿಯಲ್ಲಿ ಇದ್ದರೂ ಕೂಡ ನಾವು ಗ್ರಾಮೀಣ ಮಟ್ಟದ ಒಂದು ಸೊಬಗನ್ನು ಜಾನಪದ ಕಲೆ ಮುಖಾಂತರ ಮತ್ತು ಗ್ರಾಮೀಣ ಕ್ರೀಡೆಗಳ ಮುಖಾಂತರ ಹಾಗೂ ಜನತೆಗೆ ಒಂದು ಉಳಿವಿನ ಅಂಚಿನಲ್ಲಿ ಇರತಕ್ಕಂಥ ಒಂದು ತಮ್ಮ ಜಾನಪದ ಕಲೆಗಳನ್ನು ಕೂಡ ಅಲ್ಲಿ ರಕ್ಷಿಸಿ ಪೋಷಿಸುವಂಥದ್ದು ಕೆಲಸ ಕೂಡ ಇವತ್ತು ನಾವು ಮಾಡ್ತಾಯಿದ್ದೀವಿ. ಇದು 22ನೇ ತಾರೀಕಿನಿಂದ 2ನೇ ತಾರೀಕಿನವರೆಗೆ 11 ದಿವಸ ಕೂಡ ಅತ್ಯಂತ ವಿಜೃಂಭಣೆಯಿಂದ ಆಚರಣೆ ಮಾಡುತ್ತಾ ಬಂದಿದ್ದೇವೆ ರೀ. ಇಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಮಾನ್ಯ ಜಿಲ್ಲಾ ಉಸ್ತುವಾರಿಗಳು ಹಾಗೂ ಕರ್ನಾಟಕ ಘನ ಸರ್ಕಾರದ ಮಂತ್ರಿಗಳಾಗಿರ್ತಕ್ಕಂಥ ಮಾನ್ಯ MB ಪಾಟೀಲ್ ಸಾಹೇಬರು ಕೂಡ ಬರ್ತಾಯಿದ್ದಾರೆ ರೀ. ಅದೇ ರೀತಿಯಾಗಿ ಮಾನ್ಯ ಸಿಂದಗಿ ಮತಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಅಶೋಕ್ ಮನಗುಳಿ ಅಣ್ಣವರು ಕೂಡ ಬರ್ತಾಯಿದ್ದಾರೆ ರೀ. ಇಂಡಿ ಮತಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಮಾನ್ಯ ಯಶವಂತರಾಯಗೌಡ ಪಾಟೀಲ್ ಅವರು ಕೂಡ ಬರ್ತಾಯಿದ್ದಾರೆ. ವಿಶೇಷತೆ ಅಂದರೆ ಹೊಸಪೇಟೆಯಿಂದ ಎಲ್ಲಿರ್ತಕ್ಕಂಥ ಭೀಮಾ ನಾಯ್ಕ್ ಸಾಹೇಬರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಹೊಸಪೇಟೆಯಿಂದ ಬರ್ತಾ ಇರೋದು ವಿಶೇಷತೆ. ಅದೇ ರೀತಿಯಾಗಿ ಮಾಜಿ ಶಾಸಕರುಗಳು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬರ್ತಾಯಿದ್ದಾರೆ. ಹಾಗೆ ಕಂದಕೂರು ಸಾಹೇಬರು ಕೂಡ MLA ಸಾಹೇಬರು ಕೂಡ ಬರ್ತಾಯಿದ್ದಾರೆ. ಹೀಗೆ ಎಲ್ಲ ಗಣ್ಯರ ಒಂದು ಸಮ್ಮುಖದಲ್ಲಿ ಇವತ್ತು ತಾಂಬಾ ನಾಡದೇವಿ ಉತ್ಸವವನ್ನು ಅತ್ಯಂತ ವಿಜೃಂಭಣೆಯಿಂದ ನಾವು ಆಚರಣೆ ಮಾಡ್ತಾಯಿದ್ದೇವೆ. ದಯಮಾಡಿ ತಾವೆಲ್ಲರೂ ಮಾಧ್ಯಮ ಮಿತ್ರರು ಉತ್ತರ ಕರ್ನಾಟಕದ ಒಂದು ದಸರಾ ಎಂಬ ಪ್ರಖ್ಯಾತಿಯನ್ನು ಹೊಂದಿರತಕ್ಕಂಥ ಒಂದು ತಾಂಬಾ ನಾಡದೇವಿ ಉತ್ಸವಕ್ಕೆ ಒಂದು ಹೆಚ್ಚಿನ ಪ್ರಸಾರವನ್ನು ತಮ್ಮ ಮುಖಾಂತರ ಜನತೆಗೆ ತಲುಪಿಸಬೇಕಂತೇಳಿ ನಾನು ತಾಂಬಾ ಗ್ರಾಮದ ಹಾಗೂ ಕಮಿಟಿ ಮುಖಾಂತರ ತಮ್ಮಲ್ಲಿ ವಿನಂತಿ ಕೂಡ ನಾನು ಮಾಡಿಕೊಡ್ತೀನಿ ಸರ್. ಹಾಂ ಸರ್. ಇಲ್ಲ, ಈಗ ಎಲ್ಲರೂ ಕೂಡಿ ಈ ನಾಡದೇವಿ ಉತ್ಸವವನ್ನು ಆಚರಣೆ ಮಾಡೋಣ ರೀ. ಮುಂಬರುವ ದಿನಮಾನಗಳಲ್ಲಿ ಆ ರಾಜಕಾರಣ ಮಾತುಗಳನ್ನು ಆಡೋಣ ಸರ್. ದಲಿತರಿಗೆ ಪ್ರವೇಶ ಇಲ್ಲ, ಪೂಜೆಗೆ ಅವಕಾಶ ಇಲ್ಲ ಅಂತ ಹೇಳಿದ್ದಾರೆ ಅಂತೇಳಿ ಇವತ್ತು ದಲಿತ ಸಂಘಟನೆಗಳು ಆರೋಪ ಮಾಡಿದ್ರು. ಅಂಥದ್ರಲ್ಲಿ ನೀವು ದಲಿತರಾಗಿ ದೇವಸ್ಥಾನ ಜಾತ್ರೆನೇ ನೀವೇ ಮಾಡಕತ್ತೀರಿ, ಅಲ್ಲಿ ನೋಡಿದ್ರೆ ಪೂಜೆ ಆಗಿಲ್ಲ ಇದ್ರದ್ದು ಗೊಂದಲ ಇಲ್ಲ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಸಂವಿಧಾನದಲ್ಲಿ ಯಾವುದೇ ತಾರತಮ್ಯಗಳನ್ನು ಇಲ್ಲ ಸರ್. ಅದನ್ನು ಪಾಲನೆ ಮಾಡ್ಕೋತ ಕಾನೂನನ್ನು ಪಾಲನೆ ಮಾಡಿದರೆ ಇವೆಲ್ಲ ಗೊಂದಲಗಳು ಬರೋಂಗಿಲ್ಲ ರೀ. ಯಾರ ಮನಸ್ಥಿತಿ ಒಳಗೆ ಯಾರ್ಯಾರು ಏನೇನು ಅಂತಾರೆ ಅವ್ರ ಮನಸ್ಥಿತಿಗೆ ಬಿಟ್ಟಿರ್ತಕ್ಕಂಥ ವಿಷಯ. ಇಲ್ಲಿ
ಕಲೆ ಅಂದರೆ ಕುಸ್ತಿ ನಡೀತೈತಿ. ತಾಂಬಾ ಗ್ರಾಮದ ಉತ್ತರ ಕನ್ನಡದ ಮೈಸೂರು ದಸರಾ ಅಂದ್ರೆ ತಪ್ಪಾಗಲಿಕ್ಕೆ ಅಂಥ ವಿಜೃಂಭಣೆ ನಡೀತೈತಿ. ನಮ್ಮೂರಾಗ ಎಲ್ಲ ಸಮುದಾಯ ಜಾತ್ಯತೀತವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ ಅಂದ್ಕೊಂಡು ಎಲ್ಲರನ್ನ ವಿಶ್ವಾಸ ತೆಗೆದುಕೊಂಡು, ಯಾಕಂದ್ರೆ ಅಂಥ ಕಾರ್ಯಕ್ರಮನ 53 ವರ್ಷಗಳಿಂದ ದೇವಾನಂದನ ಕುಟುಂಬ ಅವರು ತಂದೆ ಹಿಡ್ಕೊಂಡು ಕೂಡ ಈ ಜಾತ್ರೆಯನ್ನು ವಿಜೃಂಭಣೆ ನಡೆಸ್ಕೊಂಡು ಬಂದಾರ. ಇದು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಕಾರ್ಯಕ್ರಮ, ಯಾಕಂದ್ರೆ ಉತ್ತರ ಕನ್ನಡ ದಸರಾ ಅಂದ್ರೆ ತಪ್ಪಾಗಲಿಕ್ಕಿಲ್ಲ. ಅಂಥ ಕಾರ್ಯಕ್ರಮವನ್ನು ದೇವಾನಂದ ಅಣ್ಣವರು ಅವ್ರ ಕುಟುಂಬದವರು ಎಲ್ಲರೂ ಕೂಡಿ ಈ ಕಾರ್ಯಕ್ರಮ ಯಶಸ್ವಿ 54ನೇ ವರ್ಷ ನಡೆದೈತಿ. ಹಾಗೂ ತಾಂಬಾ ಗ್ರಾಮದ ಎಲ್ಲ ಸಮುದಾಯದ ಎಲ್ಲ ನಾಯಕರು ಕೂಡ ಅದನ್ನು ಎಲ್ಲರೂ ಕೂಡಿ ಸಹಕಾರದಿಂದ ಇವತ್ತು ಕಾರ್ಯಕ್ರಮ ಯಶಸ್ವಿ ಆಗ್ತೈತಿ. ಹಾಗೂ ಇನ್ನೂ ಅದರ ಬಗ್ಗೆ ಅಣ್ಣವರು ಮಾತಾಡ್ತಾರೆ ಸರ್. ಉತ್ಸವ ಈಗಾಗಲೇ 54 ವರ್ಷ ಪೂರೈಸಿದ್ದೀವಿ ರೀ. ಯಾಕಂದರೆ ಅಲ್ಲಿ ಎಲ್ಲ ಊರಿನ ಸುತ್ತಮುತ್ತಲಿನ ಎಲ್ಲ ಹಳ್ಳಿಗಳು ಮತ್ತು ಎಲ್ಲ ಜನರ ಒಂದು ಆಶೀರ್ವಾದ ಮತ್ತು ಸಹಯೋಗದೊಂದಿಗೆ ಈಗ ಆಗಲೇ 54ನೇ ವರ್ಷ ನಡೀತಾ ಇದ್ದೀರಿ. ಅಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಆಗಲಿ ಮತ್ತು ಸ್ಪೋರ್ಟ್ಸ್ಗಳು ಆಗಲಿ, ಯಾಕಂದರೆ ಎಲ್ಲ ರಾಜ್ಯಗಳಿಂದ ಅಲ್ಲಿ ಆಟಗಾರರು ಒಳ್ಳೆ ಆಟಗಾರರು ಬಂದು ಖುಷಿ ಆಟ ಆಡುವಂಥದ್ದು ಮತ್ತು ಒಳ್ಳೆ ಪ್ಲೇಯರ್ಸ್ಗಳನ್ನು ಅಲ್ಲಿ ಒಂದು ಜನರಿಗೆ ಆಯ್ಕೆ ಮಾಡುವಂಥದ್ದು ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮ, ಹಳ್ಳಿಯಲ್ಲಿ ಯಾವ್ಯಾವ ಕಾರ್ಯಕ್ರಮಗಳು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಉಳಿದಿದ್ದಾವೆ ಅಂಥ ಕಾರ್ಯಕ್ರಮಗಳನ್ನು ಆ ವೇದಿಕೆ ಮೇಲೆ ನಾವು ತೋರಿಸುವಂಥ ಒಂದು ಕಾರ್ಯವನ್ನು ಕೂಡ ಅಲ್ಲಿ ನಾವು ಈ ಜಾತ್ರೆ ಮುಖಾಂತರ ಮತ್ತು ವೇದಿಕೆ ಮುಖಾಂತರ ನಾವು ಅಲ್ಲಿ ಹಮ್ಮಿಕೊಳ್ತೀವಿ ರೀ. ಮತ್ತು ಇದೇ ರೀತಿ ಎಲ್ಲ ಕಡೆಯಿಂದ ಒಂದು ಕಲಾ ತಂಡಗಳು ಮೈಸೂರಲ್ಲಿ ನಡೆಯುವಂಥ ಒಂದು ಎಲ್ಲ ಕಲಾ ತಂಡಗಳು ಯಾವ್ಯಾವಲ್ಲಿ ಕಲೆಗಳು ಹೊಸದಾಗಿ ಎಲ್ಲ ತಮಿಳುನಾಡಾಗಲಿ, ಆಂಧ್ರ ಆಗಲಿ ಮತ್ತು ಮಂಗಳೂರು ಸೈಡ್ ಆಗಲಿ ಅಂಥ ಎಲ್ಲ ಕಲಾ ತಂಡಗಳು ಬಂದು ಅಲ್ಲಿ ಒಂದು ಕಾರ್ಯಕ್ರಮ ಕೊಡುವಂಥದ್ದು ಒಂದು ವ್ಯವಸ್ಥೆಯನ್ನು ಕೂಡ ನಾವು ಮಾಡಿರ್ತೀವಿ ರೀ. ಮತ್ತು ತಮ್ಮೆಲ್ಲ ಸಹಕಾರದಿಂದ ಈ ಜಾತ್ರೆ ಮತ್ತೆ ಉನ್ನತ ಮಟ್ಟದಲ್ಲಿ ಬೆಳೆಯಲಿ ಅಂತ ಹೇಳ್ಕಿಸಿಂದ ನಮ್ಮ ಅಣ್ಣವರಾದ ದೇವಾನಂದ ಚೌಡವರು ಕೂಡ ಇಲ್ಲಿ ತನಕ ಒಳ್ಳೆ ರೀತಿಯಲ್ಲಿ ಅದರ ಸ್ಪಂದನೆ ಕೊಟ್ಟು ಈ ಜಾತ್ರೆಯನ್ನು ಯಶಸ್ವಿ ಮಾಡಲು ಅವರು ತುಂಬ ಅವ್ರದ್ದು ಆಶೀರ್ವಾದ ಇದೆ ಅದರಲ್ಲಿ. ಮತ್ತು ಆ ಜಾತ್ರೆ ಸಕ್ಸಸ್ ಆಗೋಕ್ಕೆ ಅವರೇ ಮೇನ್ ಇದು ಇದ್ದಾರೆ, ಫೌಂಡೇಶನ್ ಇದ್ದಾರೆ. ಮತ್ತು ಈ ಜಾತ್ರೆ ಜನರಿಗೆ ಒಂದು ಒಳ್ಳೆಯ ಒಂದು ಸಂಸ್ಕೃತಿ ಮತ್ತು ಒಳ್ಳೆಯ ಆಟಗಾರರಿಗೆ ಒಂದು ಭವಿಷ್ಯ ಕೊಡುವಂಥದ್ದು ಕೂಡ ಈ ಜಾತ್ರೆ ಮುಖಾಂತರ ನಡೀತಿದೆ. ಮತ್ತು ಇದೇ ರೀತಿ ಮುಂದೆ ಅದು ಭಾಳ ಲಾಂಗ್ ಆಗ್ತದೆ ಸರ್. ಸರ್, ಇದು ಮೂರ್ತಿ ಸಿಕ್ಕಿದ್ದು ಹಳ್ಳದ ಒಂದು ಗಿಡದಲ್ಲಿ ಸರ್. ಇದರ ಮೂರ್ತಿ ಸಿಕ್ಕಿದ್ದು ಅವರು ನಮ್ಮ ತಾತವರ ಕನಸಿನಲ್ಲಿ ಬಂದು ನಾ ಇಂಥಲ್ಲಿ ಇದ್ದೀನಿ ಬರಬೇಕು ಒಯ್ಯಬೇಕು ಅಂಥೇಳಿ ಕಂಟಿನ್ಯೂ ಕನಸಿನಲ್ಲಿ ಬಂದು ಅದು ಇದನ್ನು ಹೇಳ್ತಿದ್ರು. ಅದನ್ನು ಆವಾಗ ಒಂದು 4 ಜನರಿಗೆ ಹೇಳಿ ಏನದ ಇದರ ಪರಿಸ್ಥಿತಿ ಅಂತ ಹೇಳಿದ ಕೂಡ ಇಲ್ಲ ಹೋಗಪ್ಪ ಏನದ ನೋಡಿದ್ರೆ ಆಗ್ತದೆ ಅಂದ ಕೂಡ ಆ ಒಂದು ಅವ್ರಿ ಗಿಡ ಅಂತಾರೆ, ಅವ್ರಿ ಗಿಡದ ಕೆಳಗಡೆ ಒಂದು ಮೂರ್ತಿ ಸಿಗ್ತದೆ, ಬೆಳ್ಳಿ ಮೂರ್ತಿ. ಆ ಬೆಳ್ಳಿ ಮೂರ್ತಿನ ತಂದು ಏನು ಪೂಜೆ ಸ್ಟಾರ್ಟ್ ಆತ್ರಿ, ಅವಾಗಿಂದ ಹಾಗೆ ಕಂಟಿನ್ಯೂಷನ್ ಚಾಲು ಅದ್ರಿ ಸರ್. ಇದರ ಇತಿಹಾಸ ಹಿನ್ನೆಲೆ ಹಿಂಗಿದೆ ಸರ್. ಹೌದು ಸರ್, ಪ್ರೇರಣೆಯಾಗಿ ಈ ಒಂದು ಆಚರಣೆಯನ್ನು ಮಾಡ್ಕೋತ ಬಂದಿರತಕ್ಕಂಥ ಸರ್ ಅದು.